ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋದಕ್ಕೆ ಗಜಸೇನೆ ಸಂಸ್ಥಾಪಕರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಮಾಜಿ ಪಾಲಿಕೆ ಸದಸ್ಯರಾಗಿರುವಂತಹ ವೇಲು ನಾಯ್ಕರು ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜಯನಗರ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಸರ್ ಈಗ ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನ ಮಾಡೋಣ. ರಾಘವೇಂದ್ರ ಅವರೇ, ನೀವು ತಿಳಿಸ್ಕೊಡ್ಬೇಕು, BBMP ಹೋಗಿ ಗ್ರೇಟರ್ ಬೆಂಗಳೂರು ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ. ಅಕ್ಸೆಪ್ಟ್ ಮಾಡ್ತೀರಾ, ಇದನ್ನು ಒಪ್ಕೊಳ್ತೀರಾ? ಓಕೆನಾ ಇದು? ಈಗ ನೋಡಿ, ನಮ್ಮ ಕನ್ನಡಿಗರ ದುರಂತ ಇದು. ಇವತ್ತು ಎಲ್ಲ ಒಡೆದಾಳೋ ಅಂಥ ಕೆಲಸಗಳು. ನೀವು ದೇಶ ವಿಭಜನೆ ಮಾಡ್ತೇವೆ ಅಂತೀರಾ, ಬೆಂಗಳೂರು ವಿಭಜನೆ ಮಾಡ್ತೇವೆ ಅಂತೀರಾ. ಈ ಥರ ಇವತ್ತು ರಾಜಕೀಯ ಈ ನಾಯಕರುಗಳು ಎತ್ತ ಸಾಕ್ತಾ ಇದ್ದಾರೆ ಅಂತ. ಒಂದು ಕಡೆ ಎಲ್ಲ ಒಟ್ಟು ಮಾಡೋ ಕಡೆ ಒಂದು ಕಡೆ ಆದರೆ, ಒಂದು ಕಡೆ ಒಡೆದಾಳೋ ಅಂತ ಒಂದು ಏನು ಬ್ರಿಟಿಷರು ನಮ್ಗೆ ಬಿಟ್ಟು ಹೋದ್ರಲ್ಲ ಬಳುವಳಿ, ಇವರು ಈಗ ಮತ್ತೆ ಅದನ್ನು ಶುರು ಮಾಡಿದ್ದಾರೆ, ಒಡೆದಾಳುವಂಥ ಕೆಲಸ. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಂತಾರೆ ಅಲ್ಲ, ಅದನ್ನು ಈಗ ರಾಹುಲ್ ಗಾಂಧಿ ಒಂದು ಕಡೆಗೆ ಭಾರತ್ ಜೋಡೋ ಮಾಡ್ಕೊ ಬರ್ತವೆ ಅಂತ ಹೇಳ್ತಾ ಇದ್ದಾರೆ, ಅವ್ರದೇ ಕಾಂಗ್ರೆಸ್ ಮುಖಂಡರು. ಇವತ್ತು ಇವರು BBMPನ ಯಾಕೆ ಇವತ್ತು ನೋಡಿ, ಈಗ ಹೇಳ್ದಂಗೆ ಎಲೆಕ್ಟ್ರಾನಿಸಿಟಿ ಕಡೆಗೆ ವರಮಾನ ಜಾಸ್ತಿ ಇದೆ, ವೈಟ್ ಫೀಲ್ಡ್ ಕಡೆಗೆ ಜಾಸ್ತಿ ಇದೆ. ಈ ಬೆಂಗಳೂರು ಸಿಟಿ ಅಂತ ತಗೊಂಡ್ರೆ ಮಧ್ಯದಲ್ಲಿ ಕಮ್ಮಿ ಇದೆ. ಇವರು ಈ ರೀತಿ ಮೂರು ಪಾಲಿಕೆ ಮಾಡೋದು. ಇವತ್ತು ನೋಡಿ, ಕಾವೆಲ್ಲ ಬಡ್ಕೊಂಡಿವಿ, ಕಾವೇರಿ ನೀರು ಇವತ್ತು ಬೇಕಿತ್ತು ಅಂತ. ಆದರೆ ಕಾವೇರಿಗೆ ನೀರಿಲ್ಲ, ಕೆಲವು ಕಡೆ ಕುಡಿಯೋ ನೀರಿಲ್ಲ, ಅಂಥ ಸಮಸ್ಯೆ ಇವತ್ತು ಇದೆ. ಅದರಿಂದ ಆಡಳಿತಾತ್ಮಕವಾಗಿ 3-4 ಕಮಿಷನರ್ಗಳನ್ನ ಇನ್ನೊಂದು ಏನೋ ಮಾಡ್ಬೋದು. ಈಗ ನಮ್ಮ ರಾಮಮೂರ್ತಿ ಅಣ್ಣವ್ರು ಹೇಳ್ದಂಗೆ ಆ ರೀತಿ ಏನೋ ಮಾಡ್ಬೋದು. ಅದರ್ವೈಸ್ ಇವಾಗ ಎಲ್ಲ ಒಡೆದಾಳ್ತೇವೆ ನಾವು. ಈಗ ನೋಡಿ, ಮಾತೆತ್ತಿರಿ ವಿಭಜನೆ ಅಂದರೆ ಅಭಿವೃದ್ಧಿ ಬಗ್ಗೆ ಯಾರೂ ಮಾತಾಡೋರೇ ಇಲ್ಲ. ಅಭಿವೃದ್ಧಿ ಬಗ್ಗೆ ಯಾವ ಒಂದು ಹೇಳಿಕೆಗಳು ಇಲ್ಲ. ಇವತ್ತಿಲ್ಲ ನಾವು ಈ ರೀತಿ ಮಾಡ್ತೇವೆ ನೋಡಿ, ಆ ಕಾಂಟ್ರಾಕ್ಟ್ ಇದನ್ನು ರೋಡ್ ಮಾಡ್ತಾವ್ರೆ, ಏನೋ ಸಿಮೆಂಟ್ ರೋಡ್ ಮಾಡ್ತಾವ್ರೆ, ಪಕ್ಕದಲ್ಲಿ ಮತ್ತೆ ಇನ್ನೊಬ್ಬನ ಪೈಪ್ಲೈನೋ ಅಗಿತಾವನೆ ಬುಲ್ಡೇಜರ್ ಇಟ್ಕೊಂಡು. ಇವತ್ತು ನಾವು ಏನು ಅಭಿವೃದ್ಧಿ ಮಾಡ್ತೇವೆ? ಏನು DK ಶಿವಕುಮಾರ್ ಸಾಹೇಬರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಹೇಳಿದರು. ಈಗ ನೋಡಿದ್ರೆ ಪಬ್ಬು ಬಾರ್ಗಳೆಲ್ಲ ಬ್ರ್ಯಾಂಡಿ ಬೆಂಗಳೂರು ಆಗ್ತಾ ಇದೆ. ಇದನ್ನು ಯಾರು ಕೇಳ್ತಾ ಇಲ್ಲ. ಯಾವ ರೀತಿ ನಾವು ಹೇಳೋಣ? ಇದಕ್ಕೆ ಯಾರು ಉತ್ತರ? ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಅಂದ್ಕೊಂಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಗೊತ್ತಿಲ್ಲ. ಈಗ ನೋಡಿ, ಅವ್ರಿಗೆ ಏನಾಗಿದೆ ನನಗೆ ಪ್ರಕಾರ, MLAಗಳು 135 ಜನ ಇದ್ದಾರೆ, ಅವರಿಗೆಲ್ಲ ಒಂದೊಂದು ಚೇರ್ ಕೊಡಬೇಕು. ನಿಗಮ ಮಂಡಳಿಗಳಿಗೆ ಫುಲ್ ಆಯಿತು, ಈಗೆಲ್ಲ ಫುಲ್ ಆಗ್ತಾ ಇದೆ. ನನ್ನ ಪ್ರಕಾರ ಒಂದು ಊಟದ ಕಾರ್ಯಕ್ಕೋಸ್ಕರ ವಿಭಜನೆ ಮಾಡಿ ಒಬ್ಬೊಬ್ಬರನ್ನ ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರು ಅಥವಾ ಈ ಥರ ಕೂರ್ಸೋದಕ್ಕೋಸ್ಕರ ಏನಾದ್ರು ಪ್ಲಾನ್ ಮಾಡ್ತಾರೋ ಅಥವಾ ಏನಕ್ಕೆ ನಮ್ಗೆ ಗೊತ್ತಿಲ್ಲ. ಅಭಿವೃದ್ಧಿ ಮಾಡೋದಾದರೆ ಅಧಿಕಾರಿಗಳು ಹಿಡ್ತಕ್ಕೆ ತಗೊಳ್ಳಿ. ಇವತ್ತು ನೋಡಿ, ಕರೆಂಟ್ ದುರಂತ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು. ನಿನ್ನೆ ತಾನೇ ಒಂದು ನಾವು ಬನಶಂಕರಿ ಹತ್ರ ಅಲ್ಲಿ ಸ್ಕೈ ವಾಕರ್ ಇರಲಿ ಸುಮಾರು ಎಕ್ಸ್ಟೆಂಟ್ಗಳಾಗ್ತಾ ಇದೆ. ಅದನ್ನು ಒಬ್ಬರು BMRC ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ, BBMP ಕೇಳಿದ್ರೆ ಇವ್ರಿಗೆ ಹೇಳ್ತಾರೆ. ಈ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ. ಸುಮಾರು 1 ವರ್ಷ ಆಯ್ತು. ಇವಾಗ ನಾವೆಲ್ಲ ಒಂದು ಸಂತಸ ಪಟ್ಟಿದ್ದೀವಿ. ನಮ್ಮ DK ಶಿವಕುಮಾರ್ ಸಾಹೇಬರು ಬಂದರು, ಎಲ್ಲ ಕಡೆ ಸ್ವಚ್ಛತೆ ಮಾಡ್ತಾರೆ, ಏನೋ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಅಂತ. ಇವತ್ತು ಅವ್ರದೇ ಊರಿಂದ, ಕನಕಪುರದಿಂದ ಬಂದು ಬಸ್ ಇಳಿದ್ರೆ ಬನಶಂಕರಿಯಲ್ಲಿ ಅವ್ರ ಊರು ಜನಗಳೇ ಬಸ್ ಹತ್ತೋದಕ್ಕೆ ಆಗ್ತಾ ಇಲ್ಲ, ಒಂದು ಮೆಟ್ರೋ ಸ್ಟೇಷನ್ಗೆ ಹೋಗಕ್ಕೆ ಆಗ್ತಾ ಇಲ್ಲ. ಬನಶಂಕರಮ್ಮನ ನಮ್ಮ ಒಂದು ಇಡೀ ಒಂದು ಒಳ್ಳೆಯ ದೇವಸ್ಥಾನ, ಆ ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ಯಾರು ಹೋಗಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಮರಿ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಇಲ್ಲ ಅಲ್ಲಿದೆ. ಇವತ್ತು ಅಭಿವೃದ್ಧಿ ಹೆಸರಲ್ಲಿ ನೀವು ಯಾವುದನ್ನು ಕನ್ನಡಿಗರನ್ನಾಗಲಿ ಅಥವಾ ಬೇರೆ ಇದನ್ನು ನಾವು ಒಡೆದಾಳೋ ಅಂತ ಕೆಲಸ ಮಾಡಬೇಡಿ. ನೀವು ದಯವಿಟ್ಟು ಅಭಿವೃದ್ಧಿ ಮಾಡಿ, ಅದಕ್ಕೆ ನಮ್ದೆಲ್ಲ ಸಹಕಾರ ಇದೆ. ಅಭಿವೃದ್ಧಿ ಹೆಸರಲ್ಲಿ ಒಡೆದಾಳ್ತವಿ, ದೇಶ ಒಡೆದಾಳ್ತವಿ, ಮತ್ತು ಕನ್ನಡಿಗರನ್ನ ಬೆಂಗಳೂರು ಹೊಡಿತವಿ ಅಂದಾಗ ಇದು ಸಹಿಸ್ಕೊಳ್ಳೋಕ್ಕಾಗಲ್ಲ. ರೈಟ್, ಮಾತಾಡ್ತೀನಿ ನಿಮ್ಮ ಜೊತೆ. DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತಾಡ್ತಾರೆ, ಗ್ರೇಟರ್ ಬೆಂಗಳೂರು ಅಂತ ಮಾತಾಡ್ತಾರೆ. ಬಹುತೇಕ ಬೆಂಗಳೂರಿನ ಭಾಗಗಳಲ್ಲಿ ಕಾವೇರಿ ನೀರೇ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಈಗ ಒಂದು ಮಳೆ ಬಂತು ಜೂನ್ ಜುಲೈಯಲ್ಲಿ ಅಂತ ಹೇಳಿದ್ರೆ ತಗ್ಗು ಪ್ರದೇಶಕ್ಕೆ ನೀರು ಹೋಗುತ್ತೆ. ಸಹಾಯವಾಣಿ ಅಂತ ಆವಾಗ ಓಡ್ ಬರೋದಿಲ್ಲ, ಮುಂಚೆನೇ ಪೂರ್ವ ತಯಾರಿ ಅನ್ನೋದು ಬೇಕಾಗುತ್ತೆ. ಬ್ರ್ಯಾಂಡ್ ಬೆಂಗಳೂರು ಅಂದರೆ ಬರೀ ಕಟ್ಟಡ ಏರ್ಸೋದು ಅಂದ್ಕೊಂಡಿದ್ದಾರಾ ಹೆಂಗೆ ಅಂತ? ಅಲ್ಲ, ನಾವು ಅವಾಗಲೇ ಹೇಳಿದ್ದೀವಿ, ನೀರಿನ ಸಮಸ್ಯೆ ಎಷ್ಟೊಂದಿದೆ. ಈ ನೀರಿನ ಸಮಸ್ಯೆ ತಂದಿಟ್ಟಿದ್ದು ಇವತ್ತು ನೇರವಾಗಿ ಹೇಳ್ತೇವೆ, ಇದೇ ಕಾಂಗ್ರೆಸ್ ಸರ್ಕಾರ. ನಾವು ಯಾಕೆ ಹೇಳ್ತೇವೆ ಅಂದರೆ, ಇವ್ರು ಯಾವುದೋ NDA ಅಂತ ಏನೋ ಒಂದು ಮಾಡಿಕೊಂಡು ಇವತ್ತು ಏನಾಗಿತ್ತು ಅಲ್ಲಿ, ಇವರೆಲ್ಲ ಅವರವರು ಎಲ್ಲ ಒಂದೇ ಒಕ್ಕೂಟದಲ್ಲಿದ್ದರು. ಏನೋ ತಮಿಳ್ನಾಡು ಸರ್ಕಾರ ಮತ್ತು ಇವರು, ಅವರಿಗೊಂದು ನೋವಾಗುತ್ತೆ, ಅವ್ರಿಗೆ ಬೇಜಾರಾಗುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಸರಿಯಾಗಿ ನಿರ್ವಹಣೆ ಮಾಡಿದೆ. ಕಾವೇರಿ ನೀರನ್ನು ಇರೋದೆಲ್ಲ ಖಾಲಿ ಮಾಡಿದರು. ಲಾಸ್ಟಲ್ಲಿ ಹೋಗ್ಬಿಟ್ಟು ಇದ್ಕೊಂಡ್ರು. ಇವತ್ತು ನೀರಿನ ಸಮಸ್ಯೆ ಇವತ್ತು ತಂದಿಕ್ಕೋದಕ್ಕೆ ಇದೊಂದು ಮೂಲ ಕಾರಣ. ಆಮೇಲೆ ಈ ರೀತಿ ಒಂದು ಆಗಿರೋದ್ರಿಂದ ನೋಡಿ, ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇವತ್ತು ಈ ಅಧಿಕಾರಿಗಳನ್ನು
ಅಧಿಕಾರಿಗಳನ್ನು ಕಂಟ್ರೋಲ್ ತೊಗೋಬೇಕಾಗಿತ್ತು ಇವ್ರು, ಕಮಿಷನರ್ ಆಗಲಿ ಅದು. ಆಮೇಲೆ ನೋಡಿ ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ನ ಕನ್ನಡಿಗರನ್ನ ಹಾಕಿ ಒಬ್ಬರನ್ನ, ನಮ್ಮ ಬೆಂಗಳೂರು ಬಗ್ಗೆ ಗೊತ್ತಿರೋರ್ನ ಹಾಕಿ, ಯಾಕೆ ಇನ್ನೂ 3 ವರ್ಷ 4 ವರ್ಷ ತನಕ ಒಬ್ಬರನ್ನೇ ಇಟ್ಕೊತೀರಾ? ಆಮೇಲೆ ಅಲ್ಲಿರೋ ಅಧಿಕಾರಿಗಳು ಅಷ್ಟೇ, ಎಲ್ಲಿ ನೀವು ನೋಡಿ ಇಡೀ ನಾವು ಮಹಾನಗರ ಪಾಲಿಕೆ ಒಳಗಡೆ ಹೋಗ್ರೆ ನಿಮಗೆ ಕನ್ನಡ ಅಧಿಕಾರಿಗಳೇ ಸಿಗಲ್ಲ, ಎಲ್ಲ ಆಂಧ್ರ ತಮಿಳ್ನಾಡು. ಅವರಿಗೆ ಏನಿದೆ ತಿಂಗಳಿಗೆ ಸಂಬಳ ಬಂದರೆ ಸಾಕು, ನಿಮಗೆ ಈ ಬೆಂಗಳೂರು ಅಭಿವೃದ್ಧಿನೂ ಬೇಕಾಗಿಲ್ಲ, ನಿಮಗೆ ಯಾವುದು ಬೇಕಾಗಿಲ್ಲ, ಅವರಿಗೆ ತಿಂಗಳಿಗೆ ಸಂಬಳ ಬರುತ್ತೆ. ಆಮೇಲೆ ನೋಡಿ ಕಸದ ಗಾಡಿಗಳು ಇವತ್ತು ನಾವು ಅದೇ ಬೆಂಗಳೂರಲ್ಲಿ ಅದೇ ಬೆಂಗಳೂರಲ್ಲಿ ಇರ್ತಾರೆ. ಆದರೆ ನೋಡಿ ನಿಮಗೆ ನಿನ್ನೆ ಎಲ್ಲೋ ನಾವು ಒಂದು ಹತ್ರ ರೋಡ್ ದಾಟ್ತಾ ಇದ್ದೀವಿ, ಕಸದ ಗಾಡಿ ಬಂತು. ಈ ಕಸದ ಗಾಡಿಗಳನ್ನ ಕಾಂಟ್ರಾಕ್ಟ್ ತಗೊಂಡವರು ಅಷ್ಟೇ ತಲಾಂತರದಿಂದ ಅವರು ಅಂಶ ಪರಂಪರೆಯಾಗಿ ಅವ್ರ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಹಿಂಗೆ ಅಂಶ ಪರಂಪರೆಯಾಗಿ ಕಾಂಟ್ರಾಕ್ಟ್ ತಗೊತಾರೆ. ಆ ಗಾಡಿಗಳು ನೋಡಿ ನೀವೇನಾದರೂ ಒಂದು ಕಾರಲ್ಲಿ 2 ವೀಲರಲ್ಲಿ ಅದು ಹಿಂದೆ ಹೋಗೋಕ್ಕಾಗಲ್ಲ. ಕಸದ ಗಾಡಿನ ಬೆಂಗಳೂರಿನ ಕಸ ಕ್ಲೀನ್ ಮಾಡಬೇಕು. ಆ ಕಸದ ಗಾಡಿಗಳು ಏನಾಗ್ತಾ ಇದೆ, ಕಸ ಹಳ್ಕೊಂಡು ಹೋಗುತ್ತೆ ರೋಡಲ್ಲ. ಇವತ್ತು ಅಂಥ ಪರಿಸ್ಥಿತಿ ತಂದಿಟ್ಟವ್ರು ಯಾರು, ಇದನ್ನೆಲ್ಲ ಸರಿ ಮಾಡಬೇಕು. ಅದಾದ ನಂತರ ಈಗ ನೋಡಿ ರಸ್ತೆಗಳು ಎಷ್ಟು ಚೆನ್ನಾಗಿ ಮಾಡಿರೋ ರಸ್ತೆಗಳನ್ನು ಮತ್ತೆ ಅಗಿಯುವಂಥದ್ದು ಇರ್ಬೋದು, ಅದು ಒಂದೇ ಸಲ ತಗೊಬರಲಿ. ಏನೇನು ಪೈಪ್ ಲೈನ್ಗಳು ಮಾಡಬೇಕು, KEB ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ಏನೇ ಒಂದು ಇದ್ರೂ ಒಂದೇ ಸಲ ತಗೊಬರೋಂಥ ಕೆಲಸಗಳಾಗಬೇಕು. ಇವತ್ತು ಒಂದೇ ಮಹಾನಗರ ಪಾಲಿಕೆ ಇವತ್ತು ನೋಡಿ ಅದೇ ಹೇಳ್ದಂಗೆ ಈಗ ನಾವು 140 ಕೋಟಿ ಜನ ಇದ್ದಾವೆ ಅಂತ ಇಬ್ಬಿಬ್ರು ಪ್ರಧಾನಿ ಮಾಡೋಕ್ಕಾಗಲ್ಲ. ಈಗ 7.5 ಕೋಟಿ ಜನ ಇದ್ದಾವೆ, ಇಬ್ಬರು ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ. ಅಂದರೆ ಇವರ ಆಸೆಗಳಿಗೆ ಉಪಮುಖ್ಯಮಂತ್ರಿನೂ ಮಾಡ್ತಾರೆ, 5 ಜನ 6 ಜನ ಮಾಡ್ತಾರೆ. ಇವ್ರ ಉದ್ದೇಶ ಇಷ್ಟೇ, ನಮ್ಗೆ ಗೊತ್ತಿದ್ದಂಗೆ ರಾಜಕಾರಣಿಗಳದು ಅವರಿಗೊಂದು ಹುದ್ದೆ ಬೇಕು, ಅವರಿಗೆ ಒಂದಿಷ್ಟು ಜನ ಗನ್ಮ್ಯಾನ್ಗಳು, ಅವರಿಗೊಂದಿಷ್ಟು ಜನ ಕಾರು, ಅವರು ಏನಾದ್ರು ಸವಲತ್ತುಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಏನೆಲ್ಲ ಸವಲತ್ತುಗಳು ಬೇಕು ಅದನ್ನ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ಪಕ್ಷದವರು. ಅದು ಅಭಿವೃದ್ಧಿನೇ ಬಲಿ ಕೊಡಕ್ಕಾಗಲ್ಲ. ಹೌದು, ಈಗ ಹಾಗೆ ಆಗಿದೆ. ಈಗ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ. ಏನಕ್ಕೆ ಈಗ ನೋಡಿ 4 ವಿಂಗಡಣೆ ಏನೇನೋ 4 ಕಡೆಗೆ ಮಾಡ್ತೇವೆ ಅಂತ ಇದ್ದಾರೆ. ಒಂದು ಕೆಂಗೇರಿ ಉಪ ವಿಭಾಗ, ಮತ್ತು ಯಲಹಂಕ ಉಪ ವಿಭಾಗ, KR ಪುರಂ ಉಪ ವಿಭಾಗ. ಈಗ ಆ ರೀತಿ ಮಾಡೋದ್ರಿಂದ ಏನು ಇವಾಗ ನೋಡಿ ಈಗ ಅಧಿಕಾರಿಗಳ ಕಂಟ್ರೋಲ್ ತಗೊಂಡ್ರೆ ಎಲ್ಲ ಕಡೆ ವಿಂಗಡಣೆ ಈಗ ಮಹಾನಗರ ಪಾಲಿಕೆ ಇದ್ದೇವೆ. ಈ KR ಪುರಮಲ್ಲಿ ಇದೆ, ಮಹದೇವಪುರ ಇದೆ, ಎಲ್ಲ ಕಡೆನೂ ಇದೆ. ಅಲ್ಲಿ ಕಮಿಷನರ್ಗಳಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ಗಳಿದ್ದಾರೆ. ಅವ್ರನ್ನ ನೀವು ಕಂಟ್ರೋಲಿಗೆ ತಗೊಳ್ದಂಗೆ, ಅವ್ರ ಹತ್ರ ಕೆಲಸ ತೆಗೆದೇ ಇದ್ದಂಗೆ ಅವ್ರು 11 ಗಂಟೆ ಬರ್ಬೋದು, 1 ಗಂಟೆ ಬರ್ಬೋದು, ರಜೆನೇ ಹಾಕ್ಬೋದು. ಕೇಳಿದ್ರೆ ಎಷ್ಟೇ ಅವ್ರದ್ದು ಕೇಳಿದ್ರೆ MLA ಮೀಟಿಂಗ್ ಇತ್ತು, ಕಮಿಷನರ್ ಮೀಟಿಂಗ್ ಇತ್ತು, ಯಾವತ್ತು ಸಾರ್ವಜನಿಕರು ಸಿಗಲ್ಲ. ಆಮೇಲೆ ನೋಡಿ ಇವತ್ತು ಎಲೆಕ್ಷನ್ನು ಅಷ್ಟೇ, ತಕ್ಷಣ ಎಲೆಕ್ಷನ್ ಯಾಕೆ ಮಾಡ್ತಾರಲ್ಲ ಗೊತ್ತಿಲ್ಲ. ಎಲೆಕ್ಷನ್ ಮಾಡಿದರೆ ಈ ಹಲವಾರು ಒಂದು ವಾರ್ಡಲ್ಲಿ ಒಂದು ಸಪೋಸ್ ಒಂದು ಜಯನಗರ ಅಂದರೆ 7 ವಾರ್ಡ್ ಇರ್ತವೆ. ಆ 7 ವಾರ್ಡಲ್ಲಿ ಪಾಪ ಜನಗಳು ಎಲ್ಲರೂ MLA ಮನೆಗೆ ಹೋಗೋಕ್ಕಾಗಲ್ಲ. ಅಲ್ಲಿಯ ಸ್ಥಳೀಯ ಒಂದು ಕೌನ್ಸಿಲರ್ಗಳಾಗಿರ್ತಾರೆ, ಅವ್ರಿಗೆ ಸಮಸ್ಯೆಗಳು ಮುಟ್ಟಿಸ್ತಾರೆ. ಆ ಸಮಸ್ಯೆಗಳನ್ನು ಹೋಗಿ MLAಗಳ ಹೊರತ ಹೇಳೋದು ಅಥವಾ ಅಧಿಕಾರಿಗಳಿಗೆ ಕರೆದು ಹೇಳೋದು ಮಾಡ್ತಾರೆ. ಇವತ್ತು ಏನಾಗಿದೆ ದುರಂತ, ಈ ಕಡೆ BJP ಪಕ್ಷದವರು ಎಲೆಕ್ಷನ್ ಮಾಡಿಲ್ಲ, ಈ ಕಡೆ ಇವರು ಮಾಡ್ತಾ ಇಲ್ಲ. ಅಂದರೆ ಎಲೆಕ್ಷನ್ ಮುಂದೂಡಿ ಇದನ್ನೆಲ್ಲ ಒಬ್ಬರೇ ಕಂಟ್ರೋಲ್ ತಗೋಬೇಕು ಅನ್ನೋ ಒಂದು ದುರುದ್ದೇಶನೋ ಅಥವಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದಕ್ಕೆಲ್ಲ ಬಲಿಪಶು ಆಗ್ತಾ ಇರೋದು ನಾವೆಲ್ಲ ಸಾಮಾನ್ಯ ಜನಗಳು. ಇವತ್ತು ಆ ಮಟ್ಟನ ಇವತ್ತು ನಮ್ಮ ರಾಜಕಾರಣಿಗಳು ತಂದಿಟ್ಟಿದ್ದಾರೆ. ಇನ್ನಾದರೂ ಜನಗಳು ಎತ್ತೆತ್ಕೋಬೇಕು ಬೆಂಗಳೂರು ನಗರದಲ್ಲಿ. ಇವತ್ತು ನೋಡಿ ಒಂದು ಕಂಟ್ರೋಲ್ ಹೇಗಿಲ್ಲ ಅಂದರೆ, ಇವತ್ತು ಕನ್ನಡ ಬೋರ್ಡ್ಗಳಿಗೆ ಬಗ್ಗೆ ಮಾತಾಡಿದ್ದೀವಿ. ಏನು ಈ ಫೆಬ್ರವರಿ 28ಕ್ಕೆ ಗಡುವಿಗೆ ಕೊಟ್ಟವ್ರೆ. ಒಬ್ಬ ಮುಖ್ಯಮಂತ್ರಿ ಒಬ್ಬರು ಸುಗ್ರೀವಾಜ್ಞೆ ಹರಿಸಿದ್ದಾರೆ. ಇವತ್ತಿನವರೆಗೂ ನೋಡಿ ಸುಮಾರು 23,000 ಇನ್ನು ಅಂಗಡಿ ಮತ್ತು ಮುಂಗಟ್ಟುಗಳು ಇವತ್ತಿಗೂ ಕನ್ನಡ ಬೋರ್ಡನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಅವರು ಮನಸ್ಸೇ ಮಾಡ್ತಾ ಇಲ್ಲ. ಅಂದರೆ ಇವತ್ತು ಮಹಾನಗರ ಪಾಲಿಕೆಗೆ ಯಾವೊಬ್ಬ ಉದ್ಯಮಿ ಮೇಲಾಗಲಿ ಯಾರೊಬ್ಬರ ಮೇಲೆ ಹಿಡ್ತಾ ಇಲ್ಲ. ಯಾಕೆಂದರೆ ಕೇರ್ ಇಲ್ಲ ಅವರಿಗೆ. ಮಹಾನಗರ ಪಾಲಿಕೆ ನಾವು ಏನು ಮಾಡ್ತಾರೆ, ರಾಜಸ್ಥಾನದೆಲ್ಲೋ ಬರ್ತಾರೆ, ಅಂಗಡಿ ಮಾಡ್ಕೊತಾರೆ, ಎಲ್ಲ ಬೇಕು ಅವರಿಗೆ. ಕನ್ನಡಿಗರ ಸವಲತ್ತುಗಳು, ಕಾವೇರಿ ನೀರು ಬೇಕು, ಕರ್ನಾಟಕ ಭೂಮಿ ಬೇಕು, ಎಲ್ಲ ಬೇಕು. ಆದರೆ ಕನ್ನಡ ಮಾತ್ರ ಬೇಡ ಅವರಿಗೆ. ಈ ರೀತಿ ಪರಿಸ್ಥಿತಿ. ಮತ್ತೆ ನೋಡಿ ಏನಾಗುತ್ತೆ, 28ರ ನಂತರ ನಾವೆಲ್ಲ ಸುಮ್ಮನೆ ಕೂರಕ್ಕಾಗಲ್ಲ, ಮತ್ತೆ ಬೀದಿಗಿಳಿತೇವೆ, ಮತ್ತೆ ತಗೊಂಡು ನಮ್ಮನ್ನು ಜೈಲಿಗೆ ಹಾಕ್ತಾರೆ. ಇಷ್ಟೇ ಮಾಡೋದು ಇವರು. ಈ ರೀತಿ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ನೆಲ, ನಮ್ಮ ಜಲ ನಮ್ಮದಿದು, ಮಹಾನಗರ ಪಾಲಿಕೆ ಅಂದರೆ ನಮ್ಮದು ಅನ್ನೋ ಮನಸ್ಥಿತಿ ಜನಗಳಿಗೂ ಬರಬೇಕು. ಅದಾದ ನಂತರ ರಾಜಕಾರಣಿಗಳು ತಕ್ಷಣ ಎಲೆಕ್ಷನನ್ನು ಮಾಡಿ ಅಥವಾ ಏನು ಮಾಡ್ತಿರೋ ಮಾಡಬೇಕು. ಈ ವಿಂಗಡಣೆ ಅನ್ನೋದನ್ನು ನಾವು ಒಪ್ಪಲ್ಲ. ಯಾವುದು ಒಡೆದಾಳೋ ಅಂಥದನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರು ಒಪ್ಪೋ ಸ್ಥಿತಿಯಲ್ಲಿಲ್ಲ. ನೀವು ಒಡೆದಾಳೋ ಅಂಥ ಕೆಲಸನ ಯಾರು ಹೇಳಿಕೆ ಕೊಡಬಾರ್ದು. ದೇಶ ಒಡೆಯೋ ಹೇಳಿಕೆ ಆಗಲಿ ಮತ್ತು ನಾಡನ್ನು ಒಡೆಯೋ ಹೇಳಿಕೆ ಆಗಲಿ ಯಾರು ಕೊಡಬಾರ್ದು. ಅಂಥವ್ರಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೇವೆ. ಜನಕ್ಕೊಂದು ಕ್ಲಾರಿಟಿ ಸಿಕ್ಬಿಟ್ಟಿದೆ, ಇವರೇನೋ ದುರುದ್ದೇಶದಿಂದ ಮಾಡ್ತಿದ್ದಾರೆ, ಅವರೇನೋ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಜನಸಾಮಾನ್ಯರ ಹಿತದ ಪರ್ಸೆಂಟ್ ಒಂದು 5% ಅನ್ನೋ ಕ್ಲಾರಿಟಿ ಇದೆ. ಹಾಗಾಗಿ ಏನು ಲಾಭ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಅಲ್ಲ, ಇವಾಗ ನೋಡಿ
ಲಾಭ ಇಲ್ಲ ಅಂದರೆ ವಿಭಜನೆಯನ್ನು ಮಾತೆ ಆಗಬೇಕು ಅಂತ. ಹೌದು. ಈಗ ಒಡೆದಾಳೋ ಮಾತೇ ಇಲ್ಲ ಅಲ್ವಾ. ನಾವು ಹೇಳಿದ್ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿ ನಾವೇ ಸಪೋರ್ಟ್ ಮಾಡ್ತೇವೆ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆಗೆ ನಾವು ಹೋಗ್ತೇವೆ. ಯಾರೋ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ವಿರೋಧ ಪಕ್ಷದವರು ಅಂದ್ರು ನಾವು ಹೋರಾಟಕ್ಕೆ ನಿಂತ್ಕೊಂತೇವೆ. ನಮಗಿಲ್ಲಿ ವಿಭಜನೆ ಅನ್ನೋದು ಬೇಡ, ನಮ್ದು ಎಲ್ಲ ಒಟ್ಟಾಗಿರಬೇಕು ಅನ್ನೋದೇ ನಮ್ಮ ಆಸೆಗಳಿರೋದು. ಈಗ ಆಲ್ರೆಡಿ ಒಡೆದೋಗ್ಬಿಟ್ಟಿದ್ದಾವೆ ಆ ಜಾತಿ, ಈ ಸಮುದಾಯ, ಆ ದೇವರು, ಈ ದೇವರು ಅಂತ. ನಮಗೆ ಬೇಕಾಗಿರೋದು ಅಭಿವೃದ್ಧಿ ಬೇಕು. ಜನಗಳು ನೆಮ್ಮದಿಯಾಗಿ ಬಾಳಬೇಕು, ನೆಮ್ಮದಿಯಾಗಿ ಬದುಕಬೇಕು. ಅದು ನಮ್ಮ ಉದ್ದೇಶ ಆಗಿರೋದು. ನೋಡಿ, ಇವತ್ತು ಯಾರೋ ಪಾಪ 4-5 ಜನ ಹೆಣ್ಮಕ್ಳು ಬಂದರು. ನಮ್ಮ ಈಗ ಜಾರ್ಜ್ ಅವರು ಒಂದು ಆಳ್ತಾ ಇರುವಂಥ ಕ್ಷೇತ್ರ ಸರ್ವಜ್ಞ ನಗರದಿಂದ. ಹೇಗಿದೆ ಮಾಫಿಯಾ ಅಂದರೆ, ನೀರಿನ ಮಾಫಿಯಾ ಅಂದರೆ, ಅಲ್ಲಿ ನೋಡಿ ನೀರನ್ನು ಕಾವೇರಿ ನೀರಿದ್ರು ಬಿಡ್ತಾ ಇಲ್ವಂತೆ. ಅಲ್ಲಿ ಕೆಲ ಪುಡಿ ರೌಡಿಗಳು ಕಾವೇರಿ ನೀರನ್ನು ಬಿಡಬೇಕು ಅಂದರೆ ಮನೆಗೆ 2,000 ರೂಪಾಯಿ ಕೊಡಬೇಕು ಅಂತ. ಅಂದರೆ ಅಷ್ಟು ಬರಗೆಟ್ಟು ಹೋಗಿದಾರಾ ಇವತ್ತು ನಮ್ಮ ಸಚಿವರುಗಳು ಅನ್ನೋದು ನಮ್ಮದೊಂದು ಪ್ರಶ್ನೆ. ಆ ರೀತಿ ಒಂದು ಆಗ್ತಾ ಇದೆಯಾ ಅನ್ನೋದಕ್ಕೆ ಸುಮಾರು ದಾಖಲೆ ಕೊಟ್ಟಿದ್ದಾರೆ ನಮ್ಮ ಹತ್ರ. ವಿತ್ ದಾಖಲೆಗಳಿದೆ. ನಾವೇ ಆಯ್ತಮ್ಮ ಬನ್ನಿ ಅಂದೇವಿ. ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ಳಲ್ವಂತೆ, ಏನೂ ಮಾಡಲ್ಲ. ಅಂದರೆ ಮನೆಗೆ ಕಲೆಕ್ಷನ್ ಮಾಡಿಬಿಟ್ಟು ನೀರು ಬಿಡ್ತಾವ್ರು ಅಲ್ಲಿ ಬೋರ್ಗಳಿಂದ. ಇಲ್ಲ ಟ್ಯಾಂಕರ್, ನಮ್ಮದೇ ಟ್ಯಾಂಕರ್ ಓಡಿಸ್ಬೇಕು. ಇಲ್ಲಪ್ಪ ಯಾವುದೋ ಒಂದು ಟ್ಯಾಂಕರ್ ಹೊರಗಡೆಯಿಂದ ನಮಗೊಂದು 700 ರೂಪಾಯಿ ಬರ್ತಾ ಇದೆ ಅಂದರೆ ಆ ಟ್ಯಾಂಕರ್ ಡ್ರೈವರ್ನ ಹೊಡೆದ್ಬಿಟ್ಟು ಆ ಟ್ಯಾಂಕರ್ನ ಓಡಿಸೋವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ. ಇದನ್ನೆಲ್ಲ ತಡೆಗಟ್ಟಬೇಕಾದ ಒಂದು ಏನು ನೀರಾವರಿ ಇಲಾಖೆನೋ ಅಥವಾ ಏನು ನಮಗೆ ಗೊತ್ತಿಲ್ಲ ಪೊಲೀಸ್ ಇಲಾಖೆನೋ ಅದನ್ನು ಮಾಡಬೇಕಾಗಂಥದನ್ನು ಇವತ್ತು ಆ ರೀತಿ ಸಿಸ್ಟಮ್ಗಳನ್ನ ಖುದ್ದು ನಗರಾಭಿವೃದ್ಧಿ ಸಚಿವರು ಹೋಗಿ ಖುದ್ದಾಗಿ ನೋಡಲಿ. ನೋಡಿ, ಇದು KJ ಜಾರ್ಜ್ ಅವ್ರ ಕ್ಷೇತ್ರ. ಕಾರ್ಪೊರೇಟರ್ ಇದ್ರೆ ಅವ್ರನ್ನಾದ್ರೂ ಸಂಪರ್ಕ ಹೌದು, ಅದೇ ಆಗಿದೆ. ಅದೇ ನೋಡಿ, ಸ್ಥಳೀಯವಾಗಿ ಪಾಪ ಕಾರ್ಪೊರೇಟರ್ ಇಲ್ಲದೆ ಇರೋದ್ರಿಂದ ಈ MLA ಅವ್ರನ್ನ ಯಾರು ಸಾಮಾನ್ಯದವ್ರು ಭೇಟಿ ಆಗಕ್ಕಾಗತ್ತಾ? ಜಾರ್ಜ್ ಸಾಹೇಬರು ಸಾಮಾನ್ಯದವ್ರು ಭೇಟಿ ಆಗಕ್ಕಾಗಲ್ಲ. ಅಲ್ಲಿಯ ಒಂದು ಕ್ಷೇತ್ರದಲ್ಲಿ ಏನು ಮಾಡಬೇಕು, ಅವ್ರು ಏನು ಮಾಡ್ತಾರೆ, ಅಲ್ಲಿಯ ಒಂದಿಷ್ಟು ಜನನ ಇಟ್ಕೊಂಡಿರ್ತಾರೆ. ಕಾರ್ಪೊರೇಟರ್ಗಳಿಲ್ದರಿಂದ ಕೆಲವು ರಾಜಕಾರಣಿ ಹಿಂಬಾಲಕರು ಇರ್ತಾರೆ, ವೈಟ್ ಆ್ಯಂಡ್ ವೈಟ್ ಹಾಕೊಂಡಿರ್ತಾರೆ. ಅವ್ರನ್ನ ಹೇಳಿದೆ ಕೇಳ್ತಾರೆ. ಇಲ್ಲಣ್ಣ ಅದೆಲ್ಲ ಆಗಿಲ್ಲ, ಇದೆಲ್ಲ ಅವ್ರಿಗೆ ಟೈಮ್ ಬೇರೆ ಇರಲ್ಲ. ಇದನ್ನ ಮೂಲ ಹೋಗಿ ನೋಡೋಕೆ ಯಾರೂ ಇಲ್ಲ ಇವತ್ತು. ಅಧಿಕಾರಿಗಳೇನಾಗುತ್ತೆ, ಅಲ್ಲಿಯ ಪುಡಿ ರೌಡಿಗಳಿಂದ ಹಿಂದೆಲ್ಲ ರಾಜಕಾರಣಿಗಳ ಭಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಇವತ್ತು ನೋಡಿ ಎಷ್ಟು ನೀರಿನ ಸಮಸ್ಯೆ. ಆಮೇಲೆ ರಾಜಕಾಲಿ ಒತ್ತುವರಿಗಳು, ಕೆರೆ ಒತ್ತುವರಿಗಳು. ಇವತ್ತು ನೋಡಿ, ನಾವು ಮೊನ್ನೆ ನಮ್ದೊಂದು ಯಾವುದೋ ಜಾಗ ಇದೆ, ಯಲಹಂಕ ಜಕ್ಕೂರು ಬ್ಯಾಕ್ ಸೈಡ್ ಒಂದು ರಾಜಕಾಲುವೆ ಇದೆ. ರಾಜಕಾಲುವೆ ಅಟ್ಯಾಚ್ ಆಗಿರೋದು ಒಂದು ದೊಡ್ಡ ಕೆರೆ ಇತ್ತು. ಇದನ್ನ ದಯವಿಟ್ಟು ನೀವೇನಾದ್ರು ಗಮನಿಸ್ಬೇಕು. ಎಲ್ಲ ಕರ್ನಾಟಕ ದೊಡ್ಡ ಕೆರೆ ಇತ್ತು, ಸುಮಾರು ಒಂದು 2.25 ಎಕರೆ. ಆ ಕೆರೆನ ಇವತ್ತು ಮೊನ್ನೆ ಸೈಟ್ ಮಾಡೋರೆ. ಯಾರಪ್ಪ ಸೈಟ್ ಮಾಡ್ತಾ ಇದ್ರ ಅಂದರೆ ವರ್ಕ್ ಬೋರ್ಡ್ ಅವರಿಗೆ ಸೈಟ್ ಅಲರ್ಟ್ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ವರ್ಕ್ ಬೋರ್ಡ್ ಅಂತ ಏನೋ ಮುಸ್ಲಿಮ್ದು ಒಂದು ಇದಿದೆಯಲ್ಲ, ಆ ಬೋರ್ಡಿಗೆ ಸುಮಾರು ಆ ಕೆರೆ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ಆ ಕೆರೆ ಮುಚ್ಚಿರೋ ಜಾಗನ ಇವತ್ತು ಸೈಟ್ಗಳು ಮಾಡಿ ಆಲ್ರೆಡಿ ಕಲ್ಲಾಕ್ಬಿಟ್ಟು ಕಿಚನ್ ಹಾಕಿ ಕೆಲವು ಮನೆಗಳು ಕಟ್ಟಿ ಅಲ್ಲಿ ಸೇಲ್ಸಿಗೆ ಇಟ್ಟಿದ್ದಾರೆ. ಇದನ್ನು ಕೇಳಬೇಕಾದಂಥ ವಿರೋಧ ಪಕ್ಷನೂ ಕೇಳ್ತಾ ಇಲ್ಲ. ಆ ಕೆರೆ ಇವತ್ತು ನೋಡಿ ಏನಾಗುತ್ತೆ, ಆ ಭಾಗದಲ್ಲಿ ನೀರು ಬಂದಿರೋಂಥ ರಾಜಕಾಲುವೆದು ಶೇಖರಣೆ ಆಗೋದು ಆ ಕೆರೆ ಅಲ್ಲಿ. ಇವತ್ತು ಕೆರೆ ಶೇಖರಣೆ ಆಗಿಲ್ಲ ಅಂದಾಗ ಆ ನೀರುಗಳೆಲ್ಲ ಮತ್ತೇನಾಗುತ್ತೆ, ಅಲ್ಲೇನು ಶಿವರಾಮ್ ಕಾರಂತ್ ಲೇಔಟ್ ಅಂತ ಇದೆ, ಆ ಲೇಔಟ್ ಪಾಪ ದೊಡ್ಡ ಮನೆಗಳು ಕಟ್ಟಿದ್ದಾರೆ. ಆ ಮನೆ ಒಳಗಳೆಲ್ಲ ನೀರು ಹೋಗುತ್ತೆ. ನೀವು ಇವಾಗ ಹೋಗಿ ಡಿಶಂಕಲ್ ಚೆಕ್ ಮಾಡಿ, ಅದು ಕೆರೆ ಅಂತಲೇ ಇದೆ, ಕೆರೆ ಕುಂಟೆ ಅಂತಲೇ ಬರುತ್ತೆ. ಆ ಜಾಗನ ಇವತ್ತು ಇಷ್ಟು ರಾಜಾರೋಷವಾಗಿ ಮುಚ್ಚಿಬಿಟ್ಟು ನೀವು ಲೇಔಟ್ಗಳು ಮಾಡ್ತೀರಾ ಅಂದಾಗ ಇವತ್ತು ಆದರೆ ಗೊತ್ತು, ಅಲ್ಲಿರೋ ವಿರೋಧ ಪಕ್ಷದವರಿಗೂ ಗೊತ್ತಿದೆ, ಅಲ್ಲಿರೋ ಎಲ್ಲರಿಗೂ ಅಧಿಕಾರಿಗಳಿಗೆ ಗೊತ್ತಿದೆ, ಆದರೂ ಕಣ್ಣು ಮುಚ್ಚಿ ಕೂತಿದ್ದಾರೆ. ಇದು ಅಭಿವೃದ್ಧಿ ಎಲ್ಲಿ ಮಾಡ್ತಾ ಇದ್ದೀರಾ ನೀವು? ಯಾವ ಅಭಿವೃದ್ಧಿ ಆಗಿ? ಇವತ್ತು ನೋಡಿ ರೋಡ್ಗಳು, ರಸ್ತೆಗಳು, ಗುಂಡಿ. ನೀವಂತೂ TVR ಪಾಪ ತೋರಿಸಿ ಜನಗಳು ಎಚ್ಚೆತ್ತುಕೊಂಡಾರೆ. ಇವತ್ತು ಗಾಡಿ ಮನೆಯಿಂದ ಹೋಗ್ಬೇಕಾದಾಗ ಮನೇಲಿ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮದಿರು ಹೇಳಿ ಕಳಿಸ್ತಾರೆ, ನೋಡಪ್ಪ ರಸ್ತೆಯಲ್ಲಿ ಗುಂಡಿಗಳಿದೆ, ಬ್ರೇಕ್ ಹೊಡಿಬೇಡ, ನಿಧಾನ ಹೋಗು ಅನ್ನೋ ಪರಿಸ್ಥಿತಿ ಇವತ್ತಿನ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಯಾವುದೂ ಇಲ್ಲ. ಮಹಾನಗರ ಪಾಲಿಕೆ ಅಂದ್ರೆ ನಾವು ಅವಾಗಿಂದ ಹೆಸರಿಟ್ಟಿದ್ದೇವೆ. ನಾವೇನಾದ್ರು ಹೊಡೆದ್ರೆ ಗೊತ್ತಾಗುತ್ತದು, ಮಹಾಭ್ರಷ್ಟಾಚಾರ ಸಂಸ್ಥೆ ಅಂತಲೇ ಅದು ಹೆಸರಾಗ್ಬಿಟ್ಟಿದೆ. ಆ ರೀತಿ ಒಂದು ಗುಂಡಿ ಮುಚ್ಚುತ್ತಾರೆ, ರಾತ್ರಿ ಮುಚ್ತಾರೆ, ಬೆಳಗ್ಗೆ ನೋಡಿ ಗುಂಡಿ ಆಗುತ್ತೆ. ಅದು ಕೇಳಿದರೆ ರಾತ್ರಿ ಮಳೆ ಬಂದ್ಬಿಡ್ತು ಅಂತಾರೆ. ಈ ರೀತಿ ಒಂದು ಯಾವುದು ಕ್ವಾಲಿಟಿ ಇಲ್ಲದಿರೋದು ಅಂಥದ್ದು. ಆಮೇಲೆ ನೋಡಿ ಕೆರೆ ಇವತ್ತು ಬೆಳೆಂದೂರು ಕೆರೆ ಇವತ್ತಿನವರೆಗೂ ಆ ನೊರೆ ಬರೋ ಅಂಥದ್ದು, ಅಲ್ಲಿಯ ಕೆಮಿಕಲ್, ಆ ಜನಗಳು ಪಾಪ ಸಾಯ್ತವ್ರೆ. ಈಗ ಯಾವುದೋ ಮಂಡೂರಲ್ಲಿ ತಗೊಂಡೆ ಕಸ ಹಾಕಿರೋದನ್ನ ಇವತ್ತು ಬೆಂಕಿ ಹಾಕ್ತಲೇ ಇದೆ. ಅಲ್ಲಿ ಜನಗಳಿಗೆ ಕ್ಯಾನ್ಸರು ಕಾಯಿಲೆಗಳು ಬರ್ತಾ ಇದೆ. ಇದನ್ನೆಲ್ಲ ಸರಿ ಮಾಡಬೇಕಾಗಿರೋ ಮಹಾನಗರ ಪಾಲಿಕೆ ಮತ್ತು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವರುಗಳು ಇನ್ನೂ ನೀವು ಜನಗಳನ್ನು ದಿಕ್ತಪ್ಪಿಸುವಂಥ ಕೆಲಸಗಳನ್ನು ನಾವು ಒಡೆದಾಳ್ತೇವೆ, ಇನ್ನೊಂದು ಮಾಡ್ತೇವೆ, ಸರಿ ಮಾಡ್ತೇವೆ. ಬೇಡ ಸ್ವಾಮಿ, ನಿಮಗೆ ಕೈ ಮುಗಿದು ಬೇಡ್ಕೊಂತ ನಾವು ಕನ್ನಡಿಗರು. ನೀವು ಆ ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳ್ಳಿ. ಈ ಕಮಿಷನರ್ ಜೊತೆಗೆ ಇನ್ನೂ 5 ಜನ ಕಮಿಷನರ್ ಬೇಕಾದ್ರೆ ಹಾಕಿ, ಅಥವಾ ಯಾರು ಕೆಲಸ ಮಾಡ್ತಾರಲ್ಲ ಅಂಥವ್ರನ್ನ ಈಗ ಏನು ನೀವು ಬಿಟ್ಟಿ ಭಾಗ್ಯನ ಕೊಡ್ತಿರಲ್ಲ 2,000 ರೂಪಾಯಿ ಹುಡುಗರುಗಳಿಗೆ, ಆ ಕೆಲಸ ಇಲ್ಲದೆ ಇದ್ದವ್ರನ್ನ ತಗೊಬಂದು 2 ಅವರ್ ಕೆಲಸ ಮಾಡಿಸಿ ಮಹಾನಗರ ಪಾಲಿಕೆಯಲ್ಲಿ ಅವರಿಗೆ ಕೆಲಸನೂ
ಈಗ ಪಾಳಿ ಲೆಕ್ಕದಲ್ಲಿ ಮಾಡಿ 8 ಅವರ್ ಕೆಲಸ ಅಂದ್ರೆ 2 ಗಂಟೆ ಕೆಲಸ ಕೊಡಿ ಅವರಿಗೆ, ಕೆಲಸ ಕೊಟ್ಬಿಟ್ಟು ಅದನ್ನ ತಮ್ಮಿಟ್ಬಿಟ್ಟು ಅಟೆಂಡೆನ್ಸ್ ಹಾಕಿ ನೀನು ಕೆಲಸ ಮಾಡ್ಬಿಟ್ಟು ಆ ದುಡ್ಡು ತಗೋ ಅಂತ ಹೇಳಿ, ಅವಾಗ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಆಗುತ್ತೆ. ಅಷ್ಟು ಜನ ಏನು 30-40 ಸಾವಿರ ಜನರಿಗೆ ನೀವು ಕೊಡ್ತಿರಲ್ವಾ, ಅದನ್ನ ನೀವು ಕೆಲಸ ಮಾಡಿಸ್ಬಿಟ್ಟು ಕೊಡಿ. ಇವತ್ತು ಜನಗಳನ್ನ ಸೋಂಬೇರಿ ಒಂದ್ ಕಡೆ ಮಾಡ್ತಾ ಇದ್ದಾರೆ, ಒಂದ್ ಕಡೆ ಮೂಗಿ ತುಪ್ಪ ಸಾವಿರ ಕೆಲಸ. ಈಗ ನೋಡಿ ಆ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾರೆ, ಬೀರ್ ರೇಟ್ 20 ಸಲ ಜಾಸ್ತಿ ಮಾಡೋರೆ. ಅವ್ರೇನು ಹೆಣ್ಮಕ್ಳನ್ನ ಹೊಡೆದು ಬಡ್ದು ಕಿತ್ಕೊಂಡು ಮತ್ತೆ ಎಣ್ಣೆ ತಗೊಂತಾರೆ. ಎಣ್ಣೆ 2,000 ರೂಪಾಯಿ ಎಣ್ಣೆಗೆ ಇವ್ರದ್ದು 60% ಬಂತು ಅಂದ್ರೆ 1,600 ರೂಪಾಯಿ ಇವರಿಗೆ ಹೋಗುತ್ತೆ ವಾಪಸ್ಸು. ಇನ್ನು ಎಲ್ಲಿಂದ ನೀವು ಜನ ಉದ್ಧಾರ ಮಾಡ್ತಾ ಇದ್ದೀರಾ? ಅತಿ ಹೆಚ್ಚಿನ ಜನ ಯಾರ ಮೇಲೆ ಒಲವಿರ್ತಾವ್ರು ಓಟ್ ಹಾಕ್ತಾರೆ, ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಜನರಲ್ ಆಗಿ ಈಗ ಇದು ಪ್ರಜಾಪ್ರಭುತ್ವ. ಈಗ ಪಾಪ ಇವ್ರ ಕೌನ್ಸಿಲರ್ ಹೇಳ್ತಾರ, ಅವ್ರ ಪಕ್ಷ ಅವ್ರ ಸಮರ್ಥನೆ ಮಾಡ್ಕೊಂತಾರೆ. ನಾವೇನಾಗುತ್ತೆ ನೋಡಿ, ಪಾಪ ಅವ್ರಿಗೂ ಶೇರ್ ಹೇಳ್ತವೆ. ಯಾವ ಜನಗಳ ಮೇಲೆ ಒಲವಿದ್ವಿ ಅವ್ರಿಗೆ ಟಿಕೆಟ್ ದೇವರನ್ನೇ ಕೊಡಲ್ಲ. MLA ಗಳಿಗೆ ಆ ಒಂದು ಬೆಂಗಳೂರು ನಗರ MLA ಜೊತೆಗೆ ಯಾರು ಇರ್ತಾರೆ? 4 ಜನ ಆಕಾಂಕ್ಷಿ ಇರ್ತಾರಮ್ಮ, ಎಷ್ಟು ಲಕ್ಷ ಫೀಸ್ ಬೇಕಂತ ಹಾಕೊಂಡಿರ್ತಾರೆ. ಅವ್ರ ಆರ್ಗ್ಯುಮೆಂಟ್ ಜಡ್ಜಿಗೆ ಕನ್ವಿನ್ಸ್ ಆಗುತ್ತೆ. ಎಸ್, ಅವ್ರಿಗೆ ಏನ್ ಲಾಭ ಸರ್? ಅದ್ರ ಲಾಭದ ಬಗ್ಗೆ ಸ್ವಲ್ಪ ಹೇಳಿ. ಆ MLA ಯಾರು ಕೇಸ್ ಹಾಕ್ತಾರಲ್ಲ, ಎಲೆಕ್ಷನ್ ಬೇಡ ಅಂತ ಕೇಸ್ ಹಾಕೋರಿಗೆ ಲಾಭ ಏನು ಅಂತ ಅವ್ರಿಗೆ ಸ್ವಾರ್ಥ. ಏನಂದ್ರೆ ನನಗೆ ಯಾರು ಕಾರ್ಪೊರೇಟರ್ ಇರಬಾರ್ದು, ನಾನು ಒನ್ ಮ್ಯಾನ್ ಹೀರೋ ಆಗಿರ್ಬೇಕು, ನನ್ನ ಕಾನ್ಸ್ಟಿಟ್ಯೂನ್ಸಿ ಈ ಕ್ಷೇತ್ರ ನಂದೆ. ಜನಕ್ಕೆ ನೀರಿಲ್ಲ ಅಂದ್ರೆ ನನಗೆ ಫೋನ್ ಹಾಕ್ಬೇಕು, ಜನಕ್ಕೆ ಕರೆಂಟ್ ಇಲ್ಲ ಅಂದ್ರೆ ನನಗೆ ಹಾಕ್ಬೇಕು, ಜನ ಜಿಂದಾಬಾದ್ ಅಂದ್ರು ನನಗೆ ಜಿಂದಾಬಾದ್ ಆಗ್ಬೇಕು ಅಂತ ಕೆಲವು MLAಗಳು, ಎಲ್ಲರೂ ಅಲ್ಲ. ನಾನು ನೋಡಿದೀನಿ ಸುಮಾರು ಜನ ನನ್ನ ಜವಾಬ್ದಾರಿ ಇನ್ನೊಬ್ಬ ಮಾಡ್ತಾನೆ ಅಂದ್ರೆ ಶಬಾಷ್ ಅಂತಾರೆ. ಹೌದು, ನಿಜವಾಗಿ ಹೇಳ್ತೀನಲ್ಲ ಆ ವಿಚಾರದಲ್ಲಿ ಈಗ ನಾವ್ ಹೇಳೋದೊಂದು ಇಲ್ಲ ಮಾಡಲ್ಲ ಕೆಲವರು ಅದನ್ನೇ. ಈಗ ನಮ್ಮ ಸಾರ್ ಹೇಳಿದ್ರಲ್ಲ, ರಾಮಲಿಂಗಾರೆಡ್ಡಿ ಸಾರು, KJ ಜಾರ್ಜ್ ಅವರು ಇಂಪ್ರೇಟರ್. ಅಲ್ಲ, ಈಗ ನಾವು ನೋಡಿ DK ಶಿವಕುಮಾರ್ ಸಾಹೇಬರ ಅಭಿವೃದ್ಧಿ ಕೆಲಸಕ್ಕೆ ನಾವು ಬೆಂಬಲವಾಗಿರ್ತೇವೆ, ಅಭಿನಂದನೆ ಸಲ್ಲಿಸ್ತೇವೆ. ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತಲೇ ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇರೋದು. ಬೆಂಗಳೂರು ಅಭಿವೃದ್ಧಿ ಆಗ್ಲಿ ಅನ್ನೋದಕ್ಕೆ ಎಲ್ಲರೂ ಟ್ಯಾಕ್ಸ್ ಕಟ್ಟೋದು, ಮತ್ತೆ ಬೆಂಗಳೂರು ಅಭಿವೃದ್ಧಿನ ನೋಡೋದಕ್ಕೆ ನಾವೆಲ್ಲ ಇರೋದು. ಬೆಂಗಳೂರು ಕ್ಲೀನ್ ಸಿಟಿ ಆಗಬೇಕು ಅನ್ನೋದನ್ನ. ಈಗ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ನಮ್ಗೆ ಎರಡನೇ ಮಾತಿಲ್ಲ. ವಿಭಜನೆ ಬಗ್ಗೆ ಮಾತಾಡಿದಾಗ ಮಾತ್ರ ನಾವು ಪ್ರಶ್ನೆ ಎತ್ತೇ ಇರ್ತೇವೆ. ವಿಭಜನೆ ಬಗ್ಗೆ ಯಾರು ಮಾತಾಡಬಾರ್ದು, ಎಲ್ಲ ಒಟ್ಟಾಗಿ ಹೋಗ್ಬೇಕು ಅನ್ನೋದೇ ನಮ್ದು. ನಮ್ಮ ಮನೆ ಆಯ್ತು, ಅಲ್ಲಲ್ಲ ಅದನ್ನೇ ವಿಭಜನೆ ಅಲ್ಲ ಅಂದಾಗ ಯಾಕೆ? ಈಗ ನೋಡಿ, ಒಂದು ಸರ್ಕಾರ 7.5 ಕೋಟಿ ಜನನ 7.5 ಕೋಟಿ ಜನನ ನೀವು ಕಂಟ್ರೋಲ್ ತಗೊಂತೀರಾ ಅಂದ್ಮೇಲೆ ಯಾಕೆ ಬೆಂಗಳೂರಲ್ಲಿರೋ 1 ಕೋಟಿ ಜನನ 10 ಜನ ಅಧಿಕಾರಿಗಳನ್ನ ಕಂಟ್ರೋಲ್ ತಗೋಬೋದಲ್ವಾ? ಅವ್ರ ಹತ್ರ ಕೆಲಸ ತೆಗಿರಿ, ಅದನ್ನ ಆ ರೀತಿ ಕೆಲಸ ತೆಗಿಬೇಕು. ಇವಾಗ ನೋಡಿ, ಆಮೇಲೆ ನೋಡಿ ಪಾಪ ಈಗ ಮಹಾನಗರ ಪಾಲಿಕೆ ಅವ್ರೀಗ ಎಲೆಕ್ಷನ್ ಆಗಿಲ್ಲ ಅಂತ ಬರೀ ಇವ್ರು ಹೇಳ್ತಾರೆ. ನಾವ್ ಹೇಳೋದು, ಇವರೆಲ್ಲ ಒಟ್ಟಾಗಿ ಯಾರು ಮುಂಚೆ ಮಹಾನಗರ ಪಾಲಿಕೆ ಮೆಂಬರ್ಗಳು ಆಗಿದ್ರಲ್ಲ, ಅವರೆಲ್ಲ ಒಟ್ಟಾಗಿ ಒಂದು ಹೋರಾಟ ಮಾಡಿ, ನಾವು ನಿಮ್ಮ ಜೊತೆ ಬರ್ತೇವೆ, ಬೇಕು ನಮ್ಗೆ ಎಲೆಕ್ಷನ್ ಬೇಕೇ ಬೇಕು, ನಮ್ ಕೈಯಲ್ಲಿ ಕೆಲಸ ಇಲ್ಲ, ನಮ್ಗೆ ಎಲೆಕ್ಷನ್ ಮಾಡಿ ಜನಗಳು ನಮ್ಮನ್ನು ನಾವು ಲೀಡ್ರು ಅಂತ ಒಪ್ಕೊಂಡವ್ರೆ, ನೀವು ಏನು ಹೋರಾಟ ಮಾಡಿ. ಇವತ್ತು ಏನಾಗಿದೆ ಪರಿಸ್ಥಿತಿ ನೋಡಿ, ಒಂದು ಅಭಿವೃದ್ಧಿ ಕೆಲಸ ಆಗಬೇಕು, ಯಾರೋ ಒಬ್ಬ ಕಾಂಟ್ರಾಕ್ಟ್ದಾರ ಒಂದು ರೋಡ್ ಮಾಡಬೇಕು ಅಥವಾ ಏನೋ ಮಾಡಬೇಕು ಅಂದಾಗ ಒಂದೊಂದು ವಾರ್ಡಲ್ಲಿ 4 ಜನ ಲೀಡರ್ಗಳಿದ್ದೀರಾ, BJP, ಕಾಂಗ್ರೆಸ್, JDS ಅಂತ. ಅದರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಮುಂದೆ ಕೌನ್ಸಿಲರ್ ಆಗ್ತಾರೋ ಗೊತ್ತಿಲ್ಲ. ಆದ್ರೂ ಸಹ ಆ ಒಂದು ಏನೋ ಅಭಿವೃದ್ಧಿ ಕೆಲಸ, ಒಂದು ರಸ್ತೆ ಮಾಡಬೇಕು ಅಂದ್ರೆ ಈ 3 ಜನಗಳಿಗೂ ಕಮಿಷನ್ ಕೇಳ್ತಾರೆ. ಇವತ್ತು ಕೆಲವು ವಾರ್ಡ್ಗಳಲ್ಲಿ 3 ಜನ ಲೀಡರ್ಗಳು ಕೇಳ್ತಾರೆ. ಆ 3 ಜನನ ಸಮಾಧಾನ ಮಾಡಿ, ಅಲ್ಲಿರೋಂಥ MLA ಸಮಾಧಾನ ಮಾಡಿ, ಅಲ್ಲಿರೋಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸಮಾಧಾನ ಮಾಡಿ, ಇವತ್ತು ಎಷ್ಟು ನಿಮ್ಗೆ 40% 60% ಕಮಿಷನ್ಗಳು ಕೊಟ್ಬಿಟ್ಟು ಇನ್ನು ಏನು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ? ನಮಗೇನಕ್ಕಪ್ಪ ಅಂದ್ರೆ ಈ ಒಂದು 40-50% 3 ಜನ ಲೀಡರ್ಗಳಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ನು ತಕರಾರು ಮಾಡ್ತಾರೆ, ಕೊಟ್ಟಿಲ್ಲ ಅಂದ್ರೆ ಇವ್ರು ಕೊಡ್ತಾರೆ. ಅಥವಾ ಅಧಿಕಾರ ಬಂದ್ಬಿಟ್ರೆ ಹೋಗ್ಲಿ, ಯಾವ್ದಾದ್ರು ಒಂದು ಎಲೆಕ್ಷನ್ ಆಗಿ ಒಬ್ರು ಇಂತಾರೆ ಕೌನ್ಸಿಲರ್ ಅಂದ್ಬಿಟ್ರೆ ಧೈರ್ಯವಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರು ಏನೋ ವ್ಯವಸ್ಥೆ ಮಾಡ್ಬಿಟ್ಟು ಹಿಂಗೆ ಹಣ ಮಾಡಿದೇವೆ ಅಂತ ಹೇಳೋರು ಕೆಲಸನೂ ಆಗುತ್ತೆ. ಈ ಕಡೆ ಕೆಲಸನೂ ಆಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿನ ಇವತ್ತು ಸರ್ಕಾರ ತಂದಿಟ್ಟಿದೆ. ನಮ್ಮ ಒತ್ತಾಯಿಸನು ಅದನ್ನೇ, ಬದಲು ಎಲೆಕ್ಷನ್ ಮಾಡಿಬಿಡ್ಲಿ, ಅವರೆಲ್ಲ ಕೌನ್ಸಿಲರ್ ಆಗಿ ಕುತ್ಕೊಳ್ಳಿ, ಒಬ್ರು ಮೇಯರ್ ಆಗಲಿ, ಅವಾಗ ತಾನೇ ಅದು ಸರಿ ಹೋಗುತ್ತೆ ಆಟೋಮೆಟಿಕ್ಲಿ, ಅವಾಗ ಕಂಟ್ರೋಲಿಗೆ ಬರುತ್ತೆ. ಅವಾಗ ಎಲೆಕ್ಷನ್ ಮಾಡಿಬಿಟ್ಟು DK ಶಿವಕುಮಾರ್ ಸಾಹೇಬರು ಮೇಯರ್ ಆದಾಗ ಅವ್ರು ಏನಾದ್ರು ಕಂಟ್ರೋಲ್ ಆಗಿಲ್ಲ ಅಂದಾಗ ಅವಾಗ ಇನ್ನೊಂದು 4-5 ಜನ ಈ ಥರ ಏನು ಕಮಿಷನರ್ಗಳನ್ನ ಅಪಾಯಿಂಟ್ ಮಾಡಿಬಿಟ್ಟು ಕೆಲಸ ತಗೊಳ್ಳಿ ಅವ್ರ ಹತ್ರ. ಅವಾಗ ಆ ರೀತಿ ಮಾಡ್ಬೋದು. ಅಂದರೆ ಈಗ 7.5 ಕೋಟಿ ಜನನ ಇವಾಗ ಯಾಕೆ ಬರೀ ಒಂದು ಬೆಂಗಳೂರು ಅಭಿವೃದ್ಧಿ ಸಚಿವರಾದಾಗ ನೀವು ಕಂಟ್ರೋಲ್ ತಗೊಳ್ತಾ ಇಲ್ಲ, ವಿಭಜನೆ ಮಾಡ್ತಾನೆ ಅಂದಾಗ ನೀವು ನಾಳೆ ಮುಖ್ಯಮಂತ್ರಿ ಆಗ್ತೀರಾ. ಮುಖ್ಯಮಂತ್ರಿ ಆದಾಗ ನಾವು ನನಗೆ ಇಡೀ 7.5 ಕೋಟಿ ಜನ ಜಾಸ್ತಿ ಆಗೋಯ್ತಪ್ಪ, ನಾನು ಆಗಲ್ಲ, ನಾನು ಬೇರೆ ಬೇರೆ ಥರ ವಿಭಜನೆ ಮಾಡ್ತಾನೆ, ಇರೋ ತಾಲೂಕನ್ನು 224ನ 300 ತಾಲೂಕು ಮಾಡ್ತಾನೆ, ಜಿಲ್ಲೆಗಳು 30 ಇರೋದನ್ನ 60 ಮಾಡ್ತಾನೆ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲಲ್ವಾ? ಅದೇ ರೀತಿನೇ ಈಗೇನು ತಾವು ನಗರಾಭಿವೃದ್ಧಿ ಸಚಿವರಾಗಿದ್ದೀರಾ, ದಯವಿಟ್ಟು ನೀವು ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳ್ಳಿ, ಅಧಿಕಾರಿಗಳನ್ನ ತಗೊಂಡು ಕೆಲಸ ಮಾಡಿಸಿ. ನೋಡಿ, ಬರೇ ಒಂದು ಕಾಮನು ನಾವು ಕನ್ನಡದ ವಿಷಯದಲ್ಲೇ ಬಂದಾಗ
ಕನ್ನಡ ಒಂದು ಮಹಾನಗರ ಪಾಲಿಕೆ ಆದೇಶ ಒಂದು ಲೆಟ್ರ್ ಕೊಡಬೇಕಾದಾಗ, ಅನುಮತಿ ಪತ್ರ ಕೊಡಬೇಕಾದಾಗ ಸ್ಪಷ್ಟವಾಗಿರುತ್ತೆ 60 ಭಾಗ ನೀನು ಕನ್ನಡನ ಉಪಯೋಗಿಸ್ಬೇಕು ಅಂತ ಹೇಳಿ. ಆದರೆ ಎಲ್ಲಿ 60 ಭಾಗನ ಕೆಲವು ಕೌನ್ಸಿಲರ್ಗಳಿರ್ಬೋದು, ಮಹಾನಗರ ಪಾಲಿಕೆ ಸದಸ್ಯರು ಇರ್ಬೋದು, ಕೆಲವೊಂದು MLAಗಳು ಇವತ್ತು ಉಪಯೋಗಿಸ್ತಾ ಇಲ್ಲ. ಅವ್ರು ಬೇಕಾದಂಥ ಬೋರ್ಡ್ಗಳು ಹಾಕ್ಕೊಂತಾರೆ, ಉರ್ದುದಲ್ಲಿ ಹಾಕ್ಕೊಂತಾರೆ, ತಮಿಳಲ್ಲಿ ಹಾಕ್ಕೊಂತಾರೆ, ತೆಲುಗಲ್ಲಿ ಹಾಕ್ಕೊಂತಾರೆ. ಆಯಿತು, ತಮಿಳಲ್ಲಿ ಹಾಕ್ಕೊಂಡು ನೀನು ಹೋಗು, ಇದಕ್ಕೆ ಹೋಗು, ತಮಿಳ್ನಾಡಲ್ಲಿ ಹಾಕೋ, ಬೇಡ ಅಂತ ಹೇಳಲ್ಲ ನಾವು. ಆ ತೆಲುಗಲ್ಲಿ ಹಾಕೊಂಡು ಆಂಧ್ರದಲ್ಲಿ ಹಾಕೋ, ಆಯ್ತಲ್ಲ. ಈಗ ಆ ರೀತಿ ಒಂದು ನಮ್ಮದು ಸಮಾನತ್ವವಾಗಿ ಭಾಷೆ ಇದೆ, ನಾವು ಓಡಾಡ್ದು ಸಮಾನ ಭಾಷೆ. ನಮ್ಮ ಕನ್ನಡ ಭಾಷೆಯಲ್ಲಿ ನೀವು ಹಾಕ್ಕೊಳ್ಳಿ. ಇಲ್ಲಿ ವ್ಯವಹಾರ, ಇಲ್ಲಿ ನೀರು ಕುಡಿತೀರಾ, ಇಲ್ಲಿ ಊಟ ಮಾಡ್ತೀರಾ, ಇಲ್ಲೇ ಬದುಕ್ತೀರಾ, ಇಲ್ಲೇ ಜೀವನ ಮಾಡ್ತೀರಾ ಅಂದಮೇಲೆ ಕನ್ನಡನ ಮಾಡಿ. ಈಗ ಏನು 28ನೇ ತಾರೀಕು, ಮತ್ತೊಮ್ಮೆ ಹೇಳ್ತಾನೆ, 28ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಅದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ ಇವತ್ತು. ಈಗ ಏನೋ ಒಂದು ಗವರ್ನರು ಸೈನ್ ಹಾಕಿಲ್ಲ ಅಂತ, ಯಾಕೆ ಗವರ್ನರ್ ಸೈನ್ ಹಾಕಕ್ಕೆ ಇವರೆಲ್ಲ ಹೋಗ್ಲಿ. ಏನಾದರೂ ಮೊನ್ನೆ ನೋಡಿ, ಒಂದೇ ಒಂದು ನಮ್ಮ ಟ್ಯಾಕ್ಸ್ ನಮ್ದು ಇದಕ್ಕೆ ಡೆಲ್ಲಿವರೆಗೆ ಹೋದ್ರು ಇವರು. ಹೋಗ್ಲಿ, ಗವರ್ನರ್ ಮುಂದೆ ಹೋಗಿ ನಾವು ಬರ್ತೇವೆ, ಆ ರಾಜ್ಭವನ್ ಮುಂದೆ ಧರಣಿ ಮಾಡೋಣ ಬನ್ನಿ. ಯಾಕೆ ಗವರ್ನರ್ ಸೈನ್ ಹಾಕಲ್ಲ? ಅವ್ರು ಕನ್ನಡದಲ್ಲಿ ಇದ್ದಾರೆ ತಾನೆ. ಇಲ್ಲ, ಕರ್ನಾಟಕ ಬಿಟ್ಟು ಹೋಗ್ಲಿ ಗವರ್ನರು, ಸೈನ್ ಹಾಕಲ್ಲ, ನಮ್ಗೆ ಕೊಡಲ್ಲ ಅಂದಮೇಲೆ. ನಮಗೆ ಬೇಕಾಗಿರೋದು ಇಲ್ಲಿ ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಇರುತ್ತೆ, ಅಭಿವೃದ್ಧಿ ಬೇಕು. ನಮ್ಗೆ ಒಡೆದಾಳ ಅಂತದ್ದು ಯಾವುದು ಬೇಡ. ನಾವು ಯಾವುದೇ ನೋಡಿ, ಈಗ ಒಂದ್ ಕಡೆಗೆ ಶ್ರೀರಾಮನ್ ದೇವಸ್ಥಾನ ಕಟ್ಟಿದ್ದೇವೆ ಅಂತ ಅವ್ರು ಹೇಳ್ತಾರೆ, ಕಟ್ಟಿದ್ದಕ್ಕೆ ಇವರು ವಿರೋಧ ಅಂತ ಇನ್ನೊಬ್ರು ಹೇಳ್ತಾರೆ. ಈ ಬರೀ ಧರ್ಮದಲ್ಲಿ, ಜಾತಿ ವಿಷಯದಲ್ಲಿ ಸಮುದಾಯ ಬೆಂಕಿ ಹಚ್ಚೋದು, ಒಡೆದಾಳದ್ರಲ್ಲೇ ಮಾಡ್ಕೊಂಡು ಹೋದ್ರೆ ಅಭಿವೃದ್ಧಿ ಮಾಡೋದಾಗ ಯಾವಾಗ ನೀವು? ಶಿಕ್ಷಣ ಇಲ್ಲ, ಇವತ್ತು ಆರೋಗ್ಯ ಇಲ್ಲ. ಯಾರಾದ್ರೂ ಒಂದು ಬಡವರು ಆಸ್ಪತ್ರೆಗೆ ಹೋದ್ರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಬಿಲ್ಗಳು ಮಾಡ್ತಾರೆ, ಹೆಣಗಳು ಇಟ್ಕೊಂಡು ಬಿಲ್ಗಳು ಮಾಡ್ತಾರೆ. ಅದನ್ನ ಕೇಳಬೇಕಾದ್ರೂ ಯಾರು ಇಲ್ಲ ಇವತ್ತು. ಇಂಥ ಪರಿಸ್ಥಿತಿ ತಂದಿಟ್ಟಿರೋದು ಯಾರು? ಸರ್ಕಾರ. ಇವತ್ತು ನೋಡಿ 28% ರೀ. ಈಗ ಇದಕ್ಕೆ ನೀವು ಯಾರಾದ್ರೂ ಒಂದು ಕಾಲು ಮುರಿದು ಹೋಗ್ಲಿ, ಕಾಲು ಮುರಿದು ಅಥವಾ ಒಂದು ಕಾಲನ್ನ, ನಾನು ಮೊನ್ನೆ ನಮ್ಮ ಒಂದು ಕೊಮ್ಮನಹಳ್ಳಿ ಒಬ್ಬ ನಮ್ಮ ವಿಧಾನಸಭಾ ಕ್ಷೇತ್ರ ಮಗಳದು ಒಂದು ಹೀಗೆ ಆಕ್ಸಿಡೆಂಟಲ್ಲಿ ಒಂದು ಅಪಘಾತದಲ್ಲಿ ಕಾಲು ಕಟ್ಟಾಯಿತು. ಹೌದು. ಆ ಕಾಲು ಕಟ್ಟಾಗಿರೋದನ್ನ ಒಂದು ಕಾಲನ್ನ ತಗೊಳ್ಳೋದಕ್ಕೆ ಹೋದರೆ ನಾವೇ ಶಾಕ್ ಆದ್ವಿ ನೋಡಿ. ಆರೋಗ್ಯಕ್ಕೂ ಸಂಬಂಧಪಟ್ಟಿರೋದಕ್ಕೆ 28% ಟ್ಯಾಕ್ಸು. ಬರೀ GST 28% ಹಾಕ್ತೀರಾ ಅಂದಾಗ ಇದು ಯಾರು ಸುಮ್ಮನೆ ತಗೊಳ್ತಾರ? ಕಾಲನ್ನ ಕೈನ ತಗೊಳ್ಬೇಕಾದವರು ಯಾರೋ ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಅದು ಅವಶ್ಯಕತೆ ಇದ್ರೆ ಮಾತ್ರ ಅದನ್ನು ಪರ್ಚೇಸ್ ಮಾಡ್ತಾರೆ. ಅಂಥದಕ್ಕೆ ಸಮೇತ 28% ನೀವು ತಗೊಂತೀರಾ, 18% ಒಬ್ಬನ ಕಸ ಗುಡಿಯೋನ ಹತ್ರ, ಒಬ್ಬನ ಹೋಟ್ಲು ಕಾರ್ಮಿಕನ ಹತ್ರ ತಗೊಂತೀರಾ. ಆದರೂ ನೀವು ಅಭಿವೃದ್ಧಿ ಬಗ್ಗೆ ಇಲ್ಲ. ಇವತ್ತು ನೋಡಿ, ಇದೇ ಒಂದು ಈ ಕೌನ್ಸಿಲರ್ ಇವಾಗ ಏನಿದಿರಲ್ಲ ಮಹಾನಗರ ಪಾಲಿಕೆ, ನೀವು ಸ್ವತಂತ್ರ ಉದ್ಯಾನವನದಲ್ಲಿ ಸುಮಾರು 85 ಕೋಟಿ ಖರ್ಚು ಮಾಡೋ ಒಂದು ಪಾರ್ಕಿಂಗ್ ವ್ಯವಸ್ಥೆ, ಸುಯೋಜಿತ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀರಾ. ಆದರೆ ಮತ್ತೆ ಇನ್ನೊಂದ್ಸಲ ಬಜೆಟ್ ನೀವು ರೆಡಿ ಮಾಡ್ಕೊತ ಇದ್ದೀರಾ. ಪಾರ್ಕಿಂಗಿನ ಇವತ್ತಿನವರೆಗೂ ಟೆಂಡರ್ ಆಗಿಲ್ಲ. 7 ಸಲ ಟೆಂಡರ್ ಕರೆದಿದ್ದಾರೆ, 7 ಸಲನೂ ಯಾರಿಗೂ ಕೊಟ್ಟಿಲ್ಲ. ಇವತ್ತು ಗೋಡನ್ ಮಾಡ್ಕೊಂಡಿದ್ದಾರೆ ಈ ಮಹಾನಗರ ಪಾಲಿಕೆ ಅವರು. ಇದನ್ನ ಕೇಳಬೇಕಾದ ವಿರೋಧ ಪಕ್ಷ ಆಯ್ತು ಅಥವಾ ಯಾರು ಸಹ ಕೇಳ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ರೈಟ್ ರೈಟ್ ಆಗುತ್ತೆ. ನಮ್ಮ 1.5 ಕೋಟಿ ಜನ ನಾವು ಬೆಂಗಳೂರಲ್ಲಿ ಇದ್ದೀವಿ. ಆ ಧ್ವನಿ ಎಲ್ಲೂ ಮುಟ್ಟಲ್ಲ ಅದು. ಅಲ್ಲ, ಈಗ ಏನಾಗುತ್ತೆ, ಎಲ್ಲ ಹೋರಾಟ ಮಾಡೇ ತಗೋಬೇಕು ಅಂದ್ರೆ ಸರ್, MLAಗಳೇ ಆಗ್ಬೇಕು, ಇವರು ಉಪಮುಖ್ಯಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿ ಆಗ್ಬೇಕು, ನೀವು ಕೌನ್ಸಿಲರ್ಗಳಾಗಬೇಕು. ನಾವು ಅಂದ್ರೆ ಹೋರಾಟ, ನಮ್ ಕೆಲಸ ಹೋರಾಟ ಮಾಡಕ್ ನೀವು ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ, ಹೋರಾಟ ಮಾಡಿ ತಗೊಳ್ಳಿ. ಕೆಲವೊಂದು ವಿಚಾರ ಅಂದ್ರೆ ಯಾಕೆ ಹೋರಾಟ ಮಾಡ್ಬೇಕು? ಅಧಿಕಾರಿಗಳಿಗೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಮಾಡ್ತಾರೆ. ನನ್ನಲ್ಲಿ ಕೆಲವೊಂದು ಟೆಂಡರ್ ಇದೊಂದು ಟೆಂಡರ್ ಹಾಕೋ, ಆಮೇಲೆ ನಿಮ್ಗೆ ಬೇರೆ ಕಡೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತೀನಿ. ಅಲ್ಲ, ಈಗ ನೋಡಿ, ಸೊ ಇದು ನನ್ನ ವಾರ್ಡಲ್ಲಿ ಟೆಂಡರ್ ಲೈವ್ ಮಾಡ್ತೀನಿ ಅಂದ್ರೆ ನಾನು ನೋಡಿ. ಇದೇ ಕಾಂಗ್ರೆಸ್ ಪಕ್ಷದವರು, ಅವ್ರು ಯಾರು ಪಾಪ ನಮ್ಮ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ಈ ಥರ 40% ಅಂತ ಹೇಳಿದಾಗ ಎಷ್ಟೆಲ್ಲ ಬೊಬ್ಬೆ ಹೊಡೆದ್ರು, ರೋಡೆಲ್ಲ ಓಡಾಡಿದ್ರು. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯ್ತಲ್ಲ. ಯಾರ್ಯಾರೋ ರಾಜೀನಾಮೆ ಕೊಟ್ಟರೆ ಏನೇನೋ ಮಾಡಿದ್ರು. ಅದಕ್ಕೆ ಕೇಳಿ ಒಂದು ನಿಮಿಷ, ನಾನು ಎಲ್ಲ ಒಂದೇ ನಾಣ್ಯದ 2 ಮುಖಗಳು, ಕಾಂಗ್ರೆಸ್ BJP ಆಯ್ತಲ್ಲ. ಇದೇ ನೋಡಿ, ಇದೇ ಮೊನ್ನೆ ಗುತ್ತಿಗೆದಾರ ಸಂಘದವರು, ಕೆಂಪಣ್ಣವರು ಮೊನ್ನೆ ತಾನೇ ಹೇಳಿದ್ರು 40% ಸರ್ಕಾರ ಇದು ಕೇಳ್ತಾ ಇದೆ ಅಂತ. ಯಾರು ಬಾಯ್ ಬಿಡೋರೇ ಇಲ್ಲ. ನೇರವಾಗಿ ಹೇಳ್ಬಿಟ್ರು. ಬಿಜೆಪಿ ಎಕ್ಸ್ಪ್ಲನೇಷನ್ ಕೊಟ್ರು. ಕಾಂಗ್ರೆಸ್ನವರೇ ಈ ಟೈಮಲ್ಲಿ ಏನಾದ್ರು ಬಂದು ಕಾಂಗ್ರೆಸ್ ಸೈಲೆಂಟ್ ಆಗಿದ್ಬಿಟ್ರೆ, ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಪ್ರೂವ್ ಆಗ್ಬಿಟ್ರೆ ಅಂತ ಹೇಳಿ ಕಾಂಗ್ರೆಸ್ ವಿರೋಧವಾಗೂ ಮಾತಾಡಿದ್ದಾರೆ. ಅವ್ರಿಗೆ ಆಗಿರೋಂಥ ನೋವುಗಳನ್ನ, ಕಾಂಟ್ರಾಕ್ಟರ್ಗಳಿಗೆ ಆಗುವಂತ ನೋವುಗಳನ್ನ ನೇರವಾಗಿ ಹೇಳ್ಬಿಟ್ರು. ಹೇಳಿದಾಗ ಅವ್ರಿಗೆ ಏನ್ ತೊಂದರೆ ಆಯ್ತು ಗೊತ್ತಾ? ಡಾಕ್ಯುಮೆಂಟ್ ಕೇಳ್ತಾರೆ, ನೀನ್ ಲಂಚ ಕೊಟ್ಟಿದ್ ಕೂಡ 40% ಡಾಕ್ಯುಮೆಂಟ್ ಕೊಡ ಕೊಡ್ಲಿಲ್ಲ. ಅವ್ರ ಮೇಲೆ ನಮ್ಮ ಶಾಸಕರು ಏನ್ ಮಾಡಿದ್ರು, 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಸತ್ಯ ಹೇಳಿದಕ್ಕೆ ಈಗ ಆತನಿಗೆ ಅರೆಸ್ಟ್ ಆಗುವಂಥದ್ದು, ಜೈಲಿಗೆ ಹೋಗುವಂಥದ್ದು ಪರಿಸ್ಥಿತಿ.
ಅರ್ಥ ಆಯ್ತಾ? ಈಗ ಕೆಂಪನ ಮೇಲೆ ಕೇಸ್ ಆಯ್ತು. ಅಲ್ಲ ಈಗ ಅದನ್ನೇ ಈಗ ನೋಡಿ, ಎನ್ಕ್ವೈರಿನ ಬೆಂಗಳೂರು ವ್ಯಾಪ್ತಿಗೆ ಒಂದಷ್ಟು ಹಳ್ಳಿಗಳನ್ನ ಬೇರೆ ಸೇರಿಸ್ತಾರಂತೆ. 110 ಈಗಾಗಲೇ ಬೇಕಾದಷ್ಟು ಹಳ್ಳಿಗಳಿದ್ದಾವೆ. ಅವ್ರ ಕಟ್ಟ ಕಂದಾಯ ಬೇಕು, ಅದರಿಂದ ಬರುವಂತ ಟ್ಯಾಕ್ಸ್ ಬೇಕು. ಆ ಹಳ್ಳಿಗಳಿಗೆ ಇನ್ನೂ ಸರಿಯಾಗಿ ನೀರೇ ಇಲ್ಲ. ಇನ್ನೊಂದಷ್ಟು ಹಳ್ಳಿ ಅಲ್ಲರಿ ಸೇರ್ಸಿ ಏನ್ ಈಗ ಮಾಡಕ್ ಹೊರಟಿದ್ದಾರೆ? ಇರಾ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನೇ ಕೆಲವು ಇನ್ನೂ ರೋಡ್ ತಾರ್ ಕಂಡಿಲ್ಲ. ನಾನೇನೋ ರಾಯಚೂರು ಬಗ್ಗೆ ಹೇಳ್ತಾ ಇಲ್ಲ, ಬಳ್ಳಾರಿ ಬಗ್ಗೆ ಹೇಳ್ತಾ ಇಲ್ಲ. ಇನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತಾರ್ಗಳಿಲ್ಲ. ಇನ್ನು ಕಾವೇರಿ ನೀರು ಸಪ್ಲೈ ಇಲ್ಲ ಕೆಲವು ಕಡೆಗೆ. ಇನ್ನು ಇದನ್ನೇ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ. ನೀವು 198 ವಾರ್ಡ್ ಇರೋದನ್ನೇ ಇನ್ನು ಮತ್ತೆ ಹೆಂಗೆ ಬೃಹತ್ ಬೆಂಗಳೂರು ಮಾಡಿ ನೀವು ಇದನ್ನ ನಮ್ದು ವಿಂಗಡಣೆ ಮಾಡ್ತೀರಾ ಅಂತ ನಾವು ಹೇಳ್ತಾ ಇರೋದು. ಇದನ್ನ ಫಸ್ಟ್ ಮಾಡಿಸಿ, ಏನೆಲ್ಲ ಬೇಜವಾಬ್ದಾರಿ ಜಡ್ಜ್ ಇಟ್ಕೊಂಡು ಕುತ್ಕೊಂಡು ನೀವು ಮಹಾನಗರ ಪಾಲಿಕೆಗೆ ಯಾರೋ ಕ್ಯಾಮ್ರಾ ಹಿಡ್ಕೊಂಡಿಲ್ಲ, 10:30 ಹೋಗಿ 9 ಗಂಟೆ 10 ಗಂಟೆಗೆ ಅಲ್ಲಿ ಡ್ಯೂಟಿ ಸ್ಟಾರ್ಟ್ ಆಗೋದು, 11 ಗಂಟೆ ಆದ್ರೂ ಯಾರೋ ಬಂದಿರಲ್ಲ. ಕೇಳಿದ್ರೆ ನಾನು ಕಾಫಿ ಕುಡಿಯಕ್ಕೆ ಹೋಗಿದ್ದೆ ಸರ್, ಕಮಿಷನರ್ ಮೀಟಿಂಗ್ ಇತ್ತು ಸರ್, ಉಪಮುಖ್ಯಮಂತ್ರಿ ಮೀಟಿಂಗ್ ಕರೆದಿದ್ರು ಸರ್, ಇದೇ ಕತೆ ಹೇಳ್ತಾರೆ. ರೈಟ್ ಏನಾದ್ರೂ ಮಾಡ್ಕೊಂಡ್ಲಿ. ಎಲೆಕ್ಷನ್ ಕಾರ್ಪೊರೇಟರ್ ಅಂತ ಹೇಳ್ಬಿಟ್ಟು ಒಂದು ಎಲೆಕ್ಷನ್ ಮಾಡಿ ರೆಪ್ರೆಸೆಂಟೇಟಿವ್ ಬೇಕು ನಮ್ಗೆ. ಏನಾರ ಮಾಡ್ಕೊಳ್ಳಿ, ಕೆಲಸ ಸರ್ವಿಸ್ ಕೊಡ್ಬೇಕಲ್ವಾ? ಬೆಂಗಳೂರು ಆಗಿರುತ್ತೆ. ಬೆಂಗಳೂರು ಯಾರು ಹೊಡೆಯಲ್ಲ. ಬೆಂಗಳೂರು ಯಾರು ಹೊಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಬೆಂಗಳೂರು 100 ವಾರ್ಡ್ ಇತ್ತು, 198 ಮಾಡಿದಾಗ ಹೊಡೆದಂಗ ಆಯ್ತಾ? ಈಗ 225 ಆಯ್ತು. ಹಳೆ ವಾರ್ಡ್ ಹೊಡೆದಂಗ ಆಯ್ತಾ? ಅಲ್ಲಲ್ಲ, ಈಗ ಮೇಯರ್ಗಳನ್ನ ಜಾಸ್ತಿ ಮಾಡ್ತಾ ಇದಾರೆ. ಅಭಿವೃದ್ಧಿನ ಮಾಡ್ಲಿ, ಕೌನ್ಸಿಲರ್ಗಳು ಜಾಸ್ತಿ ಮಾಡ್ಲಿ, ಮೇಯರ್ ಒಬ್ರೇ ಇರ್ಲಿ ಅಂತ ಹೇಳ್ತಾರ ನಾವಿಲ್ಲಿ. ಮೇಯರ್ನ 3 ಜನ ಮಾಡ್ತಾವ್ರೆ. ಮೇಯರಿಗೆ ಎಷ್ಟು ಜನ ಸರ್? 3 ಜನ ಮಾಡ್ತಾರೆ. 4 ದಿಕ್ಕಿಗೆ 4 ಈಗ 4 ದಿಕ್ಕ ಅದೇ ಇನ್ನೊಂದು ಕಮಿಟಿ ಫೈನಲ್ ಆಗಿಲ್ವಾ? ಅಲ್ಲ ಅದನ್ನೇ ಬೇಡ ಅಂತ ಹೇಳ್ತಾರದು ನಾವು. ನೀವು ಇನ್ನೂ ಕೌನ್ಸಿಲರ್ ಬೇಕಾದ್ರೆ ಇನ್ನೂ 250 ಜನ ಆಗ್ಲಿ, ನಮ್ಗೇನು ಅಭ್ಯಂತರ ಇಲ್ಲ. ಒಬ್ಬರೇ ಇರ್ಲಿ. ಟೈಟ್ ಮಾಡಿ ಈಗ 8 ವಲಯ, ಈಗ ಜನರಲ್ ಈಗಲೇ 8 ವಲಯಗಳವೆ. ಆ 8 ವಲಯಗಳಿಗೂ ಒಬ್ರು ಜಾಯಿಂಟ್ ಇವರು ಕಮಿಷನರ್ ಇರ್ತಾರೆ, ಜೆಸಿ ಇರ್ತಾರೆ. ಸೊ ಈ ರೀತಿ ಅಭಿವೃದ್ಧಿ 100 ಇರ್ಲಿ, ತೊಂದರೆ ಇಲ್ಲ. ನಮ್ಮ ಉದ್ದೇಶ ರಾಜಕಾರಣಿಗಳಿಗೆ ನಮ್ಮ ಉದ್ದೇಶ ಬಿಟ್ಬಿಟ್ಟು ನಾನು ಡೆವಲಪ್ಮೆಂಟ್ ನಮ್ಮ ಉದ್ದೇಶ ಇಷ್ಟೇ ಅಲ್ಲಲ್ಲ, ನಮ್ಮ ಉದ್ದೇಶ ಇಷ್ಟೇ. ದೇಶಕ್ಕೆ ಒಬ್ಬರೇ ಪ್ರಧಾನಿ, ನಾಡಿಗೆ ಒಬ್ಬರೇ ಮುಖ್ಯಮಂತ್ರಿ, ಮಹಾನಗರ ಪಾಲಿಕೆ ಒಬ್ಬರೇ ಮೇಯರ್, ಇಷ್ಟು ಮಾಡಿ ಅಂತ ಹೇಳ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿ ತಾಯ್ನಾಡು ರಾಘವೇಂದ್ರ ಅವರು, ವೇಲು ನಾಯ್ಕರವರು, ಹಾಗೆಯೇ ಶಾಸಕರಾದಂತಹ ಸಿ.ಕೆ. ರಾಮಮೂರ್ತಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ BBMP ಅನ್ನುವಂಥದ್ದು ಗ್ರೇಟರ್ ಬೆಂಗಳೂರು ಆಗೋದಕ್ಕೆ ಹೊರಟಿದೆ. ಇಲ್ಲಿ ಜನಾಭಿಪ್ರಾಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಬೆಂಗಳೂರಿನ ಜನ ನನಗೂ ಇದಕ್ಕೂ ಸಂಬಂಧ ಅಂತಿಲ್ಲ ಅಂದಿದ್ದಾರಲ್ಲ, ಅದೇ ಬಹುದೊಡ್ಡ ಸಮಸ್ಯೆ. ಇದು ರಾಜಕಾರಣಿಗಳು ಹೊಸದೊಂದು ಯೋಜನೆಗಳು, ಹೊಸದೊಂದು ಪ್ಲ್ಯಾನ್ಗಳನ್ನು ತಂದುಕೊಂಡು ಬೆಂಗಳೂರನ್ನು ವಿಭಜಿಸೋದಕ್ಕೆ ಡೆಫಿನೆಟ್ಲಿ ಹೊರಟಿದ್ದಾರೆ. ಸೊ ಈಗಾಗಲೇ ಹೇಳಿದಂತೆ ದೇಶಕ್ಕೆ ಒಬ್ಬ ಪ್ರಧಾನಿ ಅನ್ನೋದು ಬೇಕು, ರಾಜ್ಯ ಅಂದಾಗ ಅದಕ್ಕೊಬ್ಬ ಮುಖ್ಯಮಂತ್ರಿ ಅಂತ ಬೇಕಾಗುತ್ತೆ, ಮಹಾನಗರ ಪಾಲಿಕೆ ಅಂದಾಗ ಒಬ್ಬನೇ ಮೇಯರ್ ಇರಲಿ ಅನ್ನೋದು ಜನಸಾಮಾನ್ಯರ ಬಹುದಿನಗಳ ಬೇಡಿಕೆ. ಅದನ್ನು ಇಲ್ಲಿ ವ್ಯತ್ಯಾಸ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.